ಸ್ನೇಹಿತರೆ, ನಿನ್ನೆಯ ದಿನ ಬೆಂಗಳೂರಿನ ಕತ್ತರಿಗುಪ್ಪೆಯಲ್ಲಿರುವ ಸ್ಮಾರ್ಟ್ ಬಜಾರ್ನಲ್ಲಿ ವಿಜಯ ಕರ್ನಾಟಕ ಸಹಯೋಗದೊಂದಿಗೆ ತವರು ಮನೆಯ ರುಚಿಯನ್ನು ಆಸ್ವಾದಿಸಿರಿ ಅನ್ನುವಂತಹ ಅಮ್ಮನ ಕೈ ರುಚಿಯ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿನಾಯಕ್ ಜೋಶಿಯವರು ಅತಿಥಿಯಾಗಿ ಬಂದಿದ್ದರು. 105 ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿ ಅಮ್ಮನ ಕೈ ರುಚಿಯಲ್ಲಿ ಯಾವ್ಯಾವ ಅಡುಗೆಯನ್ನು ಆಸ್ವಾದಿಸಿದ್ದಾರೋ ಅವೆಲ್ಲವನ್ನು ತಮ್ಮ ತಮ್ಮ ಮನೆಯಲ್ಲೇ ತಯಾರಿಸಿ ಇಲ್ಲಿಗೆ ತಂದು ಅಲಂಕರಿಸಿ ಪ್ರದರ್ಶಿಸಿದ ಈ ಅಡುಗೆ ಸ್ಪರ್ಧೆಯಲ್ಲಿ ಅನೇಕ ರೀತಿಯ ಅಡುಗೆಗಳನ್ನು ಮಾಡುವ ವಿಧಾನವನ್ನು ತಿಳಿದುಕೊಂಡದ್ದಲ್ಲದೆ ಅನೇಕ ಗೆಳತಿಯರ ಪರಿಚಯವೂ ಆದ ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನಾನು ಸಹ ಅಮ್ಮನ ಕೈ ರುಚಿಯಲ್ಲಿ ಆಸ್ವಾದಿಸಿದಂತಹ ನಮ್ಮೂರಿನಲ್ಲಿ ವಿಶೇಷವಾಗಿ ಮಾಡುವ ಗೆಣಸಲೆ ಹಪ್ಪಳದ ಕಮ್ಮಯ್ಯವನ್ನು ಮಾಡಿಕೊಂಡು ಹೋಗಿದ್ದೆ. ಅಕ್ಕಪಕ್ಕದವರು ರುಚಿಯನ್ನು ನೋಡಿ ಖುಷಿಪಟ್ಟಿದ್ದರು. ಕೇವಲ ಅಡುಗೆಯನ್ನು ನೋಡಿ ಖುಷಿಪಟ್ಟಿದ್ದಲ್ಲದೆ ಅಲ್ಲಿ ಬಂದವರೊಡನೆಲ್ಲ ಸಂಭ್ರಮದಿಂದ ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಾ ಖುಷಿಪಟ್ಟ ಈ ಕ್ಷಣವು ನಿಮಗೂ ಖುಷಿ ಎನಿಸಬಹುದು. ಹಾಗೆಯೇ ಭಾಗವಹಿಸಿದ 105 ಸ್ಪರ್ಧೆಗಳಲ್ಲಿ 3 ಮಂದಿಯನ್ನು ವಿಜೇತರನ್ನಾಗಿ ಮಾಡಿ ಅವರಿಗೆ ಸ್ಥಳದಲ್ಲಿಯೇ ಸಾಮಗ್ರಿಗಳನ್ನು ಕೊಟ್ಟು ರವಾ ಕೇಸರಿ ಬಾತನ್ನು 10 ನಿಮಿಷಗಳಲ್ಲಿ ಮಾಡಿ ತೋರಿಸಬೇಕೆಂತ ಸ್ಪರ್ಧೆಯನ್ನು ಇಟ್ಟಿದ್ದರು. ಆ ಸ್ಪರ್ಧೆಯಲ್ಲಿ 3 ಮಂದಿ ಯಾರ್ಯಾರು ಭಾಗವಹಿಸಿದ್ದರು, ಯಾವ ರೀತಿಯಾಗಿ ಮಾಡಿದ್ದರು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಆ 3 ಮಂದಿಯಲ್ಲಿ ಯಾರು ವಿಜೇತರಾದರು, ಅವರಿಗೆ ಏನೆಲ್ಲ ಕೊಟ್ಟರು ಅನ್ನುವ ಖುಷಿಯ ಕ್ಷಣಗಳು ಹಾಗೆಯೇ ಅವರ ಅಭಿಪ್ರಾಯದ ಕ್ಷಣಗಳನ್ನು ನೀವಿಲ್ಲಿ ನೋಡಬಹುದು. ಸೊ ಫೈನಲ್ ಆಗಿ ಯಾರು ಬಂದಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ಕಾತ್ರದಿಂದ ಇದ್ದೀರಾ. ಸೊ ಪ್ರೈಸ್ ಬರ್ಲಿ ಬಿಡ್ಲಿ ಪಾರ್ಟಿಸಿಪೇಟ್ ಮಾಡೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಪ್ರೈಸ್ ಬಂದಿಲ್ಲ ಅಂತ ಹೇಳಿ. ಸರ್ ವಿನಾಯಕ್ ಜೋಶಿ ಅವರು ಅವಾಗಲೇ ಹೇಳಿದ್ರು ಇದು ಒಂದು ಜಸ್ಟ್ ನಿಮ್ಮೆಲ್ಲರಿಗೋಸ್ಕರನು ಒಂದು ಎಂಟರ್ಟೈನ್ಮೆಂಟ್, ದಿಸ್ ಇಸ್ ನಾಟ್ ಕಾಂಪಿಟೇಷನ್ ಅಂತ ಹೇಳಿ. ಆದ್ರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ಹುಡುಕಿ ಅವರಿಗೆ ಒಂದು ಪ್ರೈಸ್ ಅನ್ನ ಕೊಡ್ತಾ ಇದ್ದೀವಿ. ಮೊದಲನೆಯದಾಗಿ ಹಾಗೆ ರಿಲಯನ್ಸ್ ನ ನಮ್ಮ ಸ್ಮಾರ್ಟ್ ಬಜಾರ್ ರಿಲಯನ್ಸ್ ನ ಸ್ಟೋರ್ ಮ್ಯಾನೇಜರ್ ಆದಂತಹ ಮಧುಕರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ಅವರಿಗೂ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಥರ್ಡ್ ಪ್ರೈಸ್ ಇಂದ ಅನೌನ್ಸ್ಮೆಂಟ್ ಮಾಡೋಣ. ನಾನು ಟೋಕನ್ ನಂಬರ್ ಹೇಳ್ತೀನಿ, ಅವ್ರು ಯಾರು ಅಂತ ಹೇಳಿ ನೀವೆಲ್ಲರೂ ಕೂಡ ಕಾತ್ರದಿಂದ ಇದ್ದೀರಾ. ಯಾರಾದ್ರೂ ಒಂದ್ ಸ್ವಲ್ಪ ಗೆಸ್ ಮಾಡ್ಬೋದಾ? ಓಕೆ, ನಾನೇ ಹೇಳ್ತೀನಿ ಈಗ. ಥರ್ಡ್ ಪ್ರೈಸ್ ಟೋಕನ್ ನಂಬರ್ 82. ಎಸ್, ಜೋರಾದ ಚಪ್ಪಾಳೆ ಬರಲಿ ನಮ್ಮ ಟೋಕನ್ ನಂಬರ್ 82. ಎಸ್ ಮೇಡಮ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಥರ್ಡ್ ಪ್ರೈಸ್ ಬಂದಿದೆ. ತುಂಬಾ ಖುಷಿ ಆಯಿತು ನಿಮಗೆ. ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಈ ಒಂದು ಪ್ರೈಸ್ ಅನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ 4000 ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
ಸೊ ಆಗ್ಲೇ ಒಂದು ನಂಬರ್ ಬಂತು, ಟೋಕನ್ ನಂಬರ್ 100. ಎಸ್, ಜೋರಾದ ಚಪ್ಪಾಳೆ ಬರ್ಲಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಾರ್ಯಕ್ರಮದ ಪರವಾಗಿ ನಿಮಗೂ ಕೂಡ 4000 ಗಿಫ್ಟ್ ವೌಚರ್ ಬಂದಿದೆ. ಸೊ ಇಲ್ಲಿ ನೀವು ಸ್ಮಾರ್ಟ್ ಬಜಾರ್ನಲ್ಲಿ ಏನು ಬೇಕಾದರೂ ತಗೊಳ್ಬಹುದು, ಆ ಗಿಫ್ಟನ್ನು ತಗೊಳ್ಬಹುದು. ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಮೇಘಲಾ ಅವರಿಗೆ ಸೆಕೆಂಡ್ ಪ್ಲೇಸ್ ಬಂದಿದೆ. ಇವತ್ತಿನ ನಮ್ಮ ಅಮ್ಮನ ಕೈ ರುಚಿ, ತವರು ಮನೆಯ ರುಚಿಯನ್ನ ಆಸ್ವಾದಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಿಮಗೆ 2ನೇ ಬಹುಮಾನ ಬಂದಿದೆ, 4000 ಗಿಫ್ಟ್ ವೌಚರ್. ಒಳ್ಳೆಯದಾಗ್ಲಿ ಅಂಡ್ ಆಲ್ ದ ವೆರಿ ಬೆಸ್ಟ್. ಪ್ರಥಮ ಬಹುಮಾನ ಯಾರಿಗೆ ಅಂತ ಯಾರಾದ್ರೂ ಒಬ್ರು ಒಂದ್ಸತಿ ಹೇಳ್ತೀರಾ ನಂಬರನ್ನ? ದೀಪಾ ಆಲ್ರೆಡಿ ಎಲ್ಲ ಬಂದಿದೆ ನನಗೆ. ಓಕೆ, ನಾನಿವಾಗ ಟೋಕನ್ ನಂಬರ್ ಹೆಸರನ್ನ ಹೇಳ್ತೀನಿ. 008. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಮ್ಮ ಮೇಡಮ್ ಅವರು. 008 ಇವತ್ತಿನ ಸ್ಮಾರ್ಟ್ ಬಜಾರ್, ರಿಲಯನ್ಸ್ ಸ್ಮಾರ್ಟ್ ಬಜಾರ್ ತವರು ಮನೆಯ ರುಚಿಯನ್ನು ಆಸ್ವಾದಿಸುವಂತಹ ಕಾರ್ಯಕ್ರಮದಲ್ಲಿ ಟೋಕನ್ ನಂಬರ್ 008 ಇವರಿಗೆ 10,000 ರೂಪಾಯಿ ಗಿಫ್ಟ್ ವೌಚರ್ನ ನೀಡಿ ಪ್ರಥಮ ಬಹುಮಾನವನ್ನ ನೀಡಲಾಗಿದೆ. 10,000 ಗಿಫ್ಟ್ ವೌಚರ್. ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಹುಮಾನವನ್ನ ತಗೊಳ್ತಾ ಇದ್ದಾರೆ. ರಿಲಯನ್ಸ್ ಸ್ಮಾರ್ಟ್ ಬಜಾರ್ ತವರು ಮನೆಯ ರುಚಿಯನ್ನ ಆಸ್ವಾದಿಸುವಂತಹ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರುವಂತವರು ನಮ್ಮ ದೀಪಾ ಭಟ್ ಅವರು, ಬೆಂಗಳೂರಿನವರು ಮೂಲತಃ. ನಿಮಗೆ ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಅಭಿನಂದನೆಗಳು. ಸಿಲೆಕ್ಟೆಡ್ ಐಟಮ್ಸ್ ಅವರೇ ಹೇಳ್ತಾರೆ. ಚೆಫ್ ಕೇಳಬೇಕಂತ ಚೇಂಜ್ ಮೇನಿಲ್ಲ. ವಿಜಯ ಕರ್ನಾಟಕದವರು ಸ್ಮಾರ್ಟ್ ಬಜಾರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಮನೆಯಲ್ಲೇ ಮಾಡಿದ ಸಾತ್ವಿಕ ಆಹಾರವನ್ನು ನಾವು ತಯಾರು ಮಾಡಿ ಇಲ್ಲಿಗೆ ತಂದಿದ್ದು ತುಂಬ ಖುಷಿಯಾಗಿದೆ. ನಮಗೆ ಈ ಅವಕಾಶ ಸಿಗೋಕ್ಕೆ ತುಂಬ ಧನ್ಯವಾದಗಳು. ನಾವೀಗ ಎಲ್ಲ ಸಾತ್ವಿಕ ಆಹಾರವನ್ನು ಮಾಡಿ ಆರೋಗ್ಯವಂತರಾಗಿರುವಂಥ ಎಲ್ಲ ಒಳ್ಳೆಯ ಫುಡ್ಗಳನ್ನು ತಯಾರಿ ಮಾಡಿ ತಂದಿದ್ದೇವೆ. ಮತ್ತು ನಾವು ಈ ಅಡುಗೆಗಳನ್ನೆಲ್ಲ ನಾನು ನಮ್ಮ ಅಮ್ಮನ ಕೈ ರುಚಿಯಿಂದ ಎಲ್ಲ ಕಲಿತದ್ದು. ಅವರು ಚೆನ್ನಾಗಿ ಅಡುಗೆ ಮಾಡೋದ್ರಿಂದ ಅವರ ಕೈ ರುಚಿಯನ್ನು ಡಾಕ್ಟರ್ ರಾಜ್ಕುಮಾರ್ ಸಾರು ತಿಂದು ಸರಿ ಅವರ ಕೈ ರುಚಿಯನ್ನು ಸವಿದಿದ್ದಾರೆ. ಅವರು ವಸಂತ ಗೀತ ಶೂಟಿಂಗ್ನಲ್ಲಿ ಬಂದಾಗ ನಮ್ಮ ತಾಯಿ ಅಡುಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ನನ್ನ ಹೆಸರು ಪುಷ್ಪಲತಾ ಆಗಿ, ನಾನು ಬಸವೇಶ್ವರ ನಗರದಿಂದ ಬಂದಿದ್ದು. ನಮ್ಮನೆಗೆ ಡೈಲಿ ವಿಜಯ ಕರ್ನಾಟಕ ತರೋದು, ನಮ್ಮ ಯಜಮಾನ್ ಡೈಲಿ ನೋಡ್ಬಿಟ್ಟು ಯಾವುದೇ ಪೇಪರಲ್ಲಿ ಅಡುಗೆ ಪ್ರೋಗ್ರಾಮ್ ಬಂದರೆ ನಾನು ಮೊದಲೇ ಹೇಳ್ತಾರೆ. ಹಾಗಾಗಿ ನನಗೆ ಈ ವಿಚಾರ ಅಲ್ಲಿಂದ ಗೊತ್ತಾಗಿತ್ತು. ನಂತರ ನಾನು ಏನೇನು ಮಾಡಬೇಕು ಅಂತ ತಯಾರಿ ಮಾಡಿಕೊಂಡ್ರೆ ನಾನು ಲಿಸ್ಟ್ ಕೊಟ್ಟರೆ ನಮ್ಮ ಯಜಮಾನ್ ಎಲ್ಲ ಸಾಮಾನು ನನಗೆ ಇವತ್ತು ಕೂಡ ಅವರೇ ಇಲ್ಲಿ ಕರ್ಕೊಂಡ್ಬಂದಿರೋದು. ಆಮೇಲೆ ಇದು ಸ್ಮಾರ್ಟ್ ಬಜಾರ್ ಮತ್ತು ಈ ವಿಜಯ ಕರ್ನಾಟಕ ಅವರು ಈ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆ ಸಂತೋಷ ಆಗ್ತಾ ಇದೆ. ನಾನು ಸುಮಾರು 9 ಥರ ಕೊಂಕಣಿ ಅಡುಗೆನ ಮಾಡ್ಕೊಂಡು ಬಂದಿದ್ದೆ. ಅದರೊಳಗೆ ಮೇನ್ ಡಿಶ್ ಅಂದರೆ ನಾನು ಇದು ಸಬ್ಬಸಿಗೆ ಸೊಪ್ಪಿನ ನೀರು ದೋಸೆ ಮತ್ತು ಸೌತೆಕಾಯಿ ತಟ್ಟೆ ಕಡುಬು ಮಾಡ್ಕೊಂಡ್ಬಂದಿದ್ದೆ. ಅದು ಮೇನ್ ಇತ್ತು. ಹಾಗೆ ಇದು ಆಮ್ಲ ಮತ್ತು ಜಿಂಜರ್ ಹಾಕಿ ಚಟ್ನಿ, ಆಮೇಲೆ ಮಲ್ಟಿಪರ್ಪಸ್ ಕರ್ಬೇವು ಪೌಡ್ರು, ಆಮೇಲೆ ಪುದೀನ ಜಿಂಜರ್ ಜ್ಯೂಸು, ಹೀಗೆ 9 ಥರ ಅಡುಗೆ ನಾನು ಮಾಡ್ಕೊಂಡ್ಬಂದಿದ್ದೆ. ಏರಿಯಪ್ಪ ಅನ್ನೋದು ನಮ್ಮ ಕಡೆ ಮಾಡ್ತಾರೆ, ಅದನ್ನು ಆ ಸ್ಪೆಷಲ್ ಅಡುಗೆಗೆ ನಾನು ಸ್ವಲ್ಪ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಟೇಸ್ಟ್ ಕೊಟ್ಟು ಇವಾಗಿನ ಥರ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದು ಮಾಡ್ಕೊಂಡಿದ್ದೆ. ನನಗೆ ತುಂಬ ಖುಷಿ ಆಯಿತು.
ಈ ಪ್ರೋಗ್ರಾಮಲ್ಲಿ ನನಗೆ 3rd ಪ್ಲೇಸ್ ಬಂದಿದ್ದು ತುಂಬ ಖುಷಿ ಮತ್ತೆ ಸೆಲೆಕ್ಟ್ ಆಗಿದ್ದು ಖುಷಿ ಆಯಿತು. ಒಳ್ಳೆಯದಾಯಿತು, ಚೆನ್ನಾಗಿ ಖುಷಿ ಆಯಿತು.